ಮದುವೆ ಆಗ್ತೀನಿ ಅಂತ ನಂಬಿಸಿ ದೈಹಿಕ ಸಂಪರ್ಕವನ್ನ ಬೆಳೆಸಿದ್ದಾರೆ ಪೊಲೀಸ್ ಪೇದೆಯ ವಿರುದ್ಧ ಈಗ ಮೋಸ ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ನೊಂದ ಯುವತಿ ಪೊಲೀಸ್ ಠಾಣೆ ಮುಂದೆ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಪೇದೆ ಅನಿಲ್ ಕುಮಾರ್ ವಿರುದ್ಧ ಯುವತಿಯಿಂದ ಆರೋಪ ಕೇಳಿ ಬಂದಿದೆ. ಪೊಲೀಸ್ ಠಾಣೆಯ ಮುಂದೆಯೇ ಯುವತಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಬೆಂಗಳೂರಿನ ಬಸವನಗುಡಿ ಪೊಲೀಸ್ ಠಾಣೆಯ ಮುಂದೆ ಯುವತಿ ಕುಳಿತು ಏಕಾಂಗಿಯಾಗಿ ಪ್ರತಿಭಟನೆಯನ್ನ ಮಾಡುತ್ತಿದ್ದಾರೆ. ಮದುವೆಯಾಗುವಂತೆ ಸ್ಟೇಷನ್ ಮುಂದೆ ಕುಳಿತು ತಮ್ಮ ಬೇಡಿಕೆಯನ್ನ ಮುಂದಿಟ್ಟಿದ್ದಾರೆ. ಯುವತಿ ಬರ್ತಿದ್ದಂತೆ ಪೊಲೀಸ್ ಪೇದೆ ಅನಿಲ್ ಕುಮಾರ್ ಠಾಣೆಯಿಂದ ಎಸ್ಕೇಪ್ ಆಗಿದ್ದಾರೆ. ಇದು ಬೆಂಗಳೂರಿನ ಬಸವನಗುಡಿ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀವಿ. ಮದುವೆ ಆಗ್ತೀನಿ ಅಂತ ನಂಬಿಸಿ ದೈಹಿಕ ಸಂಪರ್ಕವನ್ನ ಬೆಳೆಸಿದ್ದಾನೆ ಪೊಲೀಸ್ ಪೇದೆ. ಯುವತಿ ಬರ್ತಾ ಇದ್ದ ಹಾಗೇನೆ ಅಲ್ಲಿಂದ ಕಾಲ್ ಕಿತ್ತಿದ್ದಾನೆ ಪೊಲೀಸ್ ಪೇದೆ ಅನಿಲ್ ಕುಮಾರ್. ಬೆಂಗಳೂರಿನ ಬಸವನಗುಡಿ ಪೊಲೀಸ್ ಠಾಣೆ ಮುಂದೆ ಯುವತಿ ಏಕಾಂಗಿಯಾಗಿ ಕುಳಿತು ಮದುವೆ ಆಗುವಂತೆ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಇದು ಬೆಂಗಳೂರಿನ ಬಸವನಗುಡಿ ಪೊಲೀಸ್ ಠಾಣೆಯ ಮುಂದೆ ಕಂಡು ಬರ್ತಾ ಇರುವಂತಹ ದೃಶ್ಯ. ಪ್ರತಿಭಟನೆಗೆ ಮುಂದಾಗಿದ್ದಾರೆ ಯುವತಿ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಅಂಕಿತಾ ನೀಡ್ತಾರೆ. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ ಬಸವನಗುಡಿ ಪೊಲೀಸ್ ಠಾಣೆಯ ಮುಂಭಾಗದಿಂದಲೇ. ಅಂಕಿತಾ, ಪೊಲೀಸ್ ಪೇದೆ ನಂಬಿಸಿ ದೈಹಿಕ ಸಂಪರ್ಕವನ್ನ ಬೆಳೆಸಿ ಈಗ ಯುವತಿಯನ್ನ ಮದುವೆ ಆಗ್ತಾ ಇಲ್ಲ ಅಂತ ಇರೋದು, ಜೊತೆಗೆ ಎಸ್ಕೇಪ್ ಕೂಡ ಆಗಿರೋದು. ಏನಿದು ಒಟ್ಟಾರೆ ಕೇಸ್ ಅಂಕಿತಾ? ಮಧುಸೂದನ್ ಯುವತಿ ಮಾಡ್ತಾ ಇರುವಂತಹ ಗಂಭೀರ ಆರೋಪ ಇದು. ಕಳೆದ 4 ವರ್ಷಗಳ ಹಿಂದೆ ನಾಗವೇಣಿ ಜೊತೆಗೆ ಕಾನ್ಸ್ಟೇಬಲ್ ಆಗಿರುವಂತಹ ಪೇದೆ ಆಗಿರುವಂತಹ ಅನಿಲ್ ಕುಮಾರ್ ಇಬ್ರು ಕೂಡ ಪರಸ್ಪರ ಪ್ರೀತಿಯನ್ನ ಮಾಡ್ತಾ ಇರ್ತಾರೆ. ಅದಾದ ಬಳಿಕ ಕಾರಣಾಂತರಗಳಿಂದ ಇಬ್ರು ಕೂಡ ದೂರ ಆಗ್ತಾರೆ. ಆದ್ರೆ ಈಗ ಯುವತಿ ಹೇಳ್ತಾ ಇರುವಂತದ್ದು, ಅನಿಲ್ ಅವರು ನನ್ನನ್ನ ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿ ನನ್ನ ಜೊತೆ ದೈಹಿಕ ಸಂಪರ್ಕ ಬೆಳೆಸಿ ಈಗ ಮದುವೆ ಆಗೋದಿಲ್ಲ ಅಂತ ಹೇಳಿ ನನ್ನನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಅವರಿಗೆ ಬೇರೆ ಹುಡುಗಿಯ ಜೊತೆ ಮದುವೆ ಕೂಡ ಫಿಕ್ಸ್ ಆಗಿದೆ. ಹಾಗಾಗಿ ನನ್ನ ಬೇಡ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ ಅನ್ನೋ ಮಾತನ್ನ ಯುವತಿ ಹೇಳ್ತಾ ಇದ್ದಾಳೆ. ಆ ನಿಟ್ಟಿನಲ್ಲಿ ಇವತ್ತು ಆಕೆ ಬೆಂಗಳೂರಿನ ಬಸವನಗುಡಿ ಪೊಲೀಸ್ ಠಾಣೆಯ ಮುಂದೆ ಬಂದು ಕೂತಿರುವಂಥದ್ದು ನನಗೆ ನ್ಯಾಯ ಬೇಕು ಅಂತ ಹೇಳಿ. ಯಾಕೆಂದ್ರೆ ಈ ಒಂದು ಪೊಲೀಸ್ ಠಾಣೆಯಲ್ಲಿ ಅನಿಲ್ ಪೇದೆಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇರ್ತಾರೆ. ಈ ಒಂದು ಸ್ಟೇಷನ್ ಅಲ್ಲೇ ಇರ್ತಾರೆ ಅವರು ಅನ್ನೋ ಒಂದು ಮಾಹಿತಿಯನ್ನ ತಿಳಿದ ತಕ್ಷಣ ಯುವತಿ ಇಲ್ಲಿ ಬಂದು ಅವರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ನಿರ್ಧಾರ ಮಾಡ್ತಾರೆ. ಆದ್ರೆ ಯಾವಾಗ ಆ ಯುವತಿ ಇಲ್ಲಿ ಬಂದ್ರು ಆ ಸಂದರ್ಭದಲ್ಲಿ ಕಾನ್ಸ್ಟೇಬಲ್ ಅವರು ಹೊರಗಡೆ ಹೋದ್ರು, ಅಂದ್ರೆ ಅವ್ರು ಬರ್ತಾ ಇದ್ದಂಗೆ ಇವ್ರು ಆಚೆ ಹೋದ್ರು ಅಂತ ಹೇಳಿ ಆ ಯುವತಿ ಗಂಭೀರ ಆರೋಪವನ್ನ ಮಾಡ್ತಾ ಇರುವಂತದ್ದು. ಇನ್ನೊಂದು, ಈ ಪ್ರಕರಣ ಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರೋದ್ರಿಂದ ಅಲ್ಲಿ ಒಂದು ದೂರು ಕೂಡ ದಾಖಲಾಗಿದೆ. ಆ ದೂರಿನ ಅನ್ವಯ ಪೊಲೀಸರು ಕೂಡ ಒಂದು ಎಂಕ್ವೈರಿಯನ್ನ ಮಾಡ್ತಾರೆ. ಅದಾದ ಬಳಿಕ ಅನಿಲ್ ಏನಿದ್ದಾರೆ ಅವರು ಬೇಲ್ ಮೂಲಕ ಆಚೆ ಕೂಡ ಬರ್ತಾರೆ. ಆದ್ರೆ ಈ ಒಂದು ಪ್ರಕರಣದಲ್ಲಿ ಅನಿಲನ ಈಗಾಗಲೇ ಡಿಪಾರ್ಟ್ಮೆಂಟ್ ಎಂಕ್ವೈರಿಗೂ ಕೂಡ ಒಳಪಡಿಸಲಾಗಿದೆ. ಅಂದ್ರೆ ಹಿರಿಯ ಅಧಿಕಾರಿ ಖುದ್ದು DCP ಅವರೇ ಅವರನ್ನ ವಿಚಾರಣೆ ಮಾಡಿ ಅವರ ಪಾತ್ರ ಏನೇನಿದೆ ಅನ್ನೋದನ್ನ ಅರಿತು ಅದಾದ ಬಳಿಕ ಮತ್ತೆ ಅವರಿಗೆ ಕರ್ತವ್ಯಕ್ಕೆ ಹಾಜರಾಗೋದಕ್ಕೆ ಅನುಮತಿಯನ್ನ ಕೊಟ್ಟಿರುವಂಥದ್ದು. ಎಲ್ಲೋ ಒಂದು ಕಡೆ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಈ ರೀತಿಯಾಗಿ ಮಾಡ್ತಾ ಇರೋದ್ರಿಂದ ಇಲ್ಲಿ ನಿಜಕ್ಕೂ ಕೂಡ ಯಾರ ತಪ್ಪು? ಈಗಾಗಲೇ ಏಕಾಏಕಿ ಅನಿಲ್ ಅವರಿಗೆ ಮದುವೆ ಫಿಕ್ಸ್ ಆಗಿದ್ದಕ್ಕೆ ಏನಾದರೂ ಈ ತರ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಅನುಮಾನ ವ್ಯಕ್ತವಾಗ್ತಾ ಇದೆ. ಅದನ್ನ ಹೊರತುಪಡಿಸಿ ಯುವತಿ ಮಾಡ್ತಾ ಇರುವಂತಹ ದೂರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನು ಕೂಡ ಕೊಡ್ತಾ ಹೋದ್ರು. ಆದ್ರೆ ನಾವಿಲ್ಲಿ ಬಸವನಗುಡಿಗೆ ಬಂದಂತಹ ಸಂದರ್ಭದಲ್ಲಿ ಅವರು ಮಾತನಾಡೋದಕ್ಕೂ ಕೂಡ ರೆಡಿ ಇರಲಿಲ್ಲ. ಹಾಗಾಗಿ ಇಲ್ಲಿ ಯಾರ ತಪ್ಪು ಯಾರ ಮಿಸ್ಟೇಕ್ಸ್ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ. ಅಂದ್ರೆ ಇದು ಈಗಾಗಲೇ ಕಂಪ್ಲೇಂಟ್ ಆಗಿ ಅವ್ರು ಬೇಲ್ ತಗೊಂಡು ಆಚೆ ಬಂದು ಡಿಪಾರ್ಟ್ಮೆಂಟ್ ಎಂಕ್ವೈರಿ ಎಲ್ಲ ಮುಗಿದ ಬಳಿಕ ಈಗ ಮತ್ತೆ ಇದು ಶುರುವಾಗಿರುವಂಥದ್ದು. ಹಾಗಾಗಿ ಈಗ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಇದುವರೆಗೂ ಕೂಡ ಎಕ್ಸಾಕ್ಟ್ ಮಾಹಿತಿ ಸಿಗ್ತಾ ಇಲ್ಲ. ಆದ್ರೆ ನಾವು ಹಿರಿಯ ಅಧಿಕಾರಿಗಳನ್ನ ಸಂಪರ್ಕಿಸಿದಾಗ ಅವ್ರು ಹೇಳ್ತಾ ಇರುವಂಥದ್ದು, ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತ ಬೇಕಾದಂತಹ ಎಲ್ಲಾ ಮಾಹಿತಿಯನ್ನ ಕೂಡ ನಾವು ಪಡ್ಕೊಂಡಿದೀವಿ, ಜೊತೆಗೆ ಆ ಯುವತಿಯ ಬಳಿಯೂ ಕೂಡ ಮಾಹಿತಿಯನ್ನ ಪಡ್ಕೊಂಡಿದೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಮಧುಸೂದನ್, ಧನ್ಯವಾದ ಅಂಕಿತಾ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.